ರಾಹುಲ್ ಗಾಂಧಿ ಅವರು ಸಿಎಂ ಮತ್ತು ಡಿಸಿಎಂ ಜೊತೆ ತುಂಬ ಪರ್ಸನಲ್ ಆಗಿ ಮಾತಾಡಿದ್ದಾರೆ ಏರ್ಪೋರ್ಟ್ ರನ್ವೇಯಲ್ಲಿ. ಏನು ಸರ್ ಈಗಲಾದರೂ ಗೊಂದಲ ನಿವಾರಣೆ ಆಗ್ಬೋದಾ? ಈಗ ರಾಹುಲ್ ಗಾಂಧಿಯವರು ಮೈಸೂರಿಗೆ ಬಂದಿದ್ದರು ವಯನಾಡಿಗೆ ಹೋಗೋದಕ್ಕೆ. ತಮಿಳ್ನಾಡಿಗೆ ಹೋಗಿದ್ರು ಕಾರ್ಯಕ್ರಮಕ್ಕೆ, ಪ್ರೋಗ್ರಾಮ್ ಇತ್ತು, ಬಂದಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದಾಗ ಸಹಜವಾಗಿ ಸಿ ಎಮ್ಮು ಡಿ ಸಿ ಎಮ್ಮು ಮಾತಾಡ್ತಿದ್ದಾರೆ. ಏನು ಅಷ್ಟೇ, ಇನ್ನೇನು ಫಾರ್ಮಾಲಿಟೀಸ್ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಅಲ್ಲ ಈಗಲೇ ಆದರೂ ಗೊಂದಲಗಳ ಬಗ್ಗೆ ಇರ್ತವೆ ಸರ್. ಗೊಂದಲ ಎಲ್ಲಿದೆ? ಯಾವ ಗೊಂದಲನೂ ಇಲ್ಲ, ನೀವು ಸೃಷ್ಟಿ ಮಾಡ್ತೀರ. ಹೌದು ಸರ್, ನಮಗೆ ಅಧಿಕಾರ ಕೊಡ್ತಿರಲ್ಲ, ಅದಕ್ಕಾಗಿ ಸೃಷ್ಟಿ ಮಾಡ್ತಿದ್ದೀವಿ. ಕ್ಯಾಬಿನೆಟ್ ಚೀಫ್ ಸಂಕ್ರಾಂತಿ ಆದಮೇಲೆ ಏನು ಉತ್ತರಾಯಣ ಪುಣ್ಯಕಾಲ, ಯಾರಿಗೆ ಪುಣ್ಯಕಾಲ ಸರ್? ಯಾರು ಸಪ್ರೇಟ್ ಇಬ್ರು ಸಿಎಂ ಮತ್ತೆ ಡಿಸಿಎಂ ಸಪ್ರೇಟ್ ಆಗಿ ಮಾತಾಡಿದ್ರು. ಏನು ಇಲ್ಲ ಅಂದ್ರೆ ಸಪ್ರೇಟ್ ಆಗಿ ಕರೆದು ಮಾತಾಡೋದು, ಇಬ್ಬಿಬ್ರು ಸಪ್ರೇಟ್ ಆಗಿ ಮಾತಾಡಿದ್ದಾರೆ. ನಾವು ಗೊಂದಲ ಸೃಷ್ಟಿ ಮಾಡೋದು ಬಿಡಿ ಸರ್. ಕರೆದು ಮಾತಾಡಿದ್ರು. ಗಹನವಾದ ವಿಚಾರ ಆಗಿದ್ದರೆ ಒಳಗಡೆ ಏರ್ಪೋರ್ಟಲ್ಲಿ ಹಾಲ್ ಇರುತ್ತೆ ಅಲ್ವಾ, ಅಲ್ಲೇ ಕೂತ್ಕೊಂಡು ವೆಯ್ಟಿಂಗ್ ಹಾಲ್ ಇರುತ್ತಲ್ಲ, ಅಲ್ಲಿ ಕೂತ್ಕೊಂಡು ಮಾತಾಡೋರು. ನಿಂತ್ಕೊಂಡೇ ಮಾತಾಡಿದ್ರೆ ಜಸ್ಟ್ ಕ್ಯಾಶುಯಲ್ ಅಂತ ನಾವು ಗಂಭೀರವಾಗಿಲ್ಲ ಅಂತ. ನಿಮ್ಮ ಸರ್ಕಾರದ ಸ್ಥಿತಿಗತಿ ಗಂಭೀರವಾಗಿಲ್ಲ ಅಂತ. ಗಹನವಾದ ವಿಚಾರ ಆಗಿದ್ದರೆ ಕೂತ್ ಮಾತಾಡಿರೋರು. ಕ್ಯಾಶುಯಲ್ ಆಗಿ ಬಂದಿದ್ರಲ್ಲ, ಕುಶಲೋಪರಿ ಹೇಗಿದ್ರೆ ಏನೋ ನಿಮ್ಮ ಪಕ್ಷದ ವರಿಷ್ಠರಿಗೆ ಸಮಸ್ಯೆ ಬಗೆಹರಿಸುವಂಥ ಗಂಭೀರತೆ ಇಲ್ಲ ಅಂತ ನಂಗಾದ್ರೆ. ಯಾವ ಸಮಸ್ಯೆನೂ ಇಲ್ಲ. ಸಮಸ್ಯೆಗಳಿರೋದು ಬಿ ಜೆ ಪಿ ಪಕ್ಷದಲ್ಲಿ, ಕಿತ್ಲಾಟಗಳಿರೋದು ಬಿ ಜೆ ಪಿ ಪಕ್ಷದಲ್ಲಿ ಅಲ್ವಾ. ಯಾವ ಸಮಯದಲ್ಲಿ ಏನು ಬಿ ಜೆ ಪಿ ಪಕ್ಷದಲ್ಲಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ. ಮಾತ್ರ ಅಶೋಕ್ ಪಟ್ಟಣ ಅವರು ಹೇಳಿದ್ರು ದೆಹಲಿಗೆ ಹೋಗಿ ಬಂದಲ್ಲಿ ಎಲ್ಲ ಸಮಸ್ಯೆಗಳು ನೆನ್ನೆ ಕರೆದ್ರಂತೆ ಸರ್ ರಾಹುಲ್ ಗಾಂಧಿ ಇಬ್ರು ನಾವು ಬಂದಿದ್ದು ದೆಹಲಿಗೆ ಅಂತ ಅಶೋಕ್ ಪಟ್ಟಣ ಹೇಳಿದ್ದು. ಅದೇನೋ ಮಾಹಿತಿ ನನಗಿಲ್ಲ, ನೀವು ಅಶೋಕ್ ಪಟ್ಟಣ ಅವ್ರದ್ದೇ ಕೇಳಬೇಕಪ್ಪ. ಬೇರೆ ಇನ್ನೇನ ಇದ್ದರೆ ಹೇಳಿ ಸರ್. ಕ್ಯಾಬಿನೆಟ್ ರೀಶಫಲ್ ಏನಾರು ಆಗುತ್ತೆ ಸರ್? ಇಲ್ಲ, ಆಗ್ಬೋದು, ಯಾವಾಗಂತ ಗೊತ್ತಿಲ್ಲ, ಆಗ್ಬೋದು. ನೀವು ಇದನ್ನೆಲ್ಲ ನನಗೆ ಕೇಳೋ ಬದಲು ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅವರೇ ಸೂಕ್ತವಾಗಿ ನಿಮಗೆ ಸರಿಯಾದ ಸರ್. ಹಿರಿಯ ಸಚಿವರು ಸರ್, ನೀವು ಹಿರಿಯ ಸಚಿವರು ಇದ್ದೀರಿ. ರೆಡಿ ಮಾಡಿದ್ದೀನಿ, ಕೊಡ್ತೀನಿ ಸರ್. ಇವತ್ತು VPG ರಾಮ್ಜಿ ಬಗ್ಗೆ ವಿಶೇಷ ಅಧಿವೇಶನಕ್ಕೋಸ್ಕರ ಸರ್, VPG ರಾಮ್ಜಿಗೋಸ್ಕರ ವಿಶೇಷ ಸಭೆ ಕರೆದಿದ್ದೀರಾ, ತುರ್ತು ಸಭೆ ಕರೆದಿದ್ದೀರಾ? ಹಾಂ. ಏನು ಸರ್ ಇವತ್ತು ಚರ್ಚೆ ಏನೇನು ಮಾಡ್ತೀರಾ? ವಿಶೇಷ ಅಧಿವೇಶನ ಮಾಡಿಸ್ತೀರಾ? ರಾಮ್ಜಿ ಅಂದರೆ ಮಹಾತ್ಮ ಗಾಂಧಿ ನರೇಗಾ ಸ್ಕೀಮ್ ಇತ್ತಲ್ಲ, ಅದನ್ನು ಆ ಸ್ಕೀಮನ್ನು ಮಹಾತ್ಮ ಗಾಂಧಿಯವರ ಹೆಸರು ತೆಗೆಯೋದೇ ಅಲ್ಲ, ಅದ್ರ ಜೊತೆಗೆ 100ಕ್ಕೆ 100 ಪಾಲು ಕೇಂದ್ರ ಸರ್ಕಾರ ಹಣ ಕೊಡ್ತಾಯಿದ್ರು. ಹಿಂದೆ ಮನಮೋಹನ್ ಸಿಂಗ್ ಅವ್ರ ಕಾಲದಿಂದ ಹಿಡಿದು ಮೊನ್ನೆವರೆಗೂ ಕೂಡ ಕೇಂದ್ರ ಸರ್ಕಾರನೇ ಹಣ ಕೊಡ್ತಾಯಿದ್ರು. ಈಗ ಹೆಸರು ಬದಲಾಯಿಸಿ ರಾಜ್ಯ ಸರ್ಕಾರ ಕೂಡ 40% ಹಣ ಹಾಕಬೇಕು ಅದಕ್ಕೆ ಅಂತ ಹೇಳಿದ್ದಾರೆ. ಆಮೇಲೆ ನರೇಗಾ ಸ್ಕೀಮಲ್ಲಿ ಮೊದಲು ದೇಶದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಯಾರು ಎಷ್ಟೇ ಕೆಲಸ ಬೇಕಾದ್ರೂ ಮಾಡ್ಬೋದಿತ್ತು. ಈಗ ಅದನ್ನೆಲ್ಲ ತೆಗೆದಾಕಿ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ರಿಸ್ಟ್ರಿಕ್ಷನ್ ಮಾಡಿ ಆಯ್ದ ಪಂಚಾಯಿತಿಗಳಲ್ಲಿ ಮಾತ್ರ ಅವ್ರು ಯಾವ್ದು ಹೇಳ್ತಾರೋ ಅಲ್ಲೂ ಮಾತ್ರ ಕೆಲಸ ತಗೊಳ್ಳೋದಕ್ಕೆ ಅವಕಾಶವನ್ನು ಕಾಯ್ದೆನಲ್ಲಿ ಮಾಡಿಕೊಂಡಿದ್ದಾರೆ. ಅಂದರೆ ಇದೇನಾಗುತ್ತೆ ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕಡೆ ಮಾಡ್ಕೊಳ್ತಾರೆ, ಬೇಡವಾಗಿರ್ತಕ್ಕಂಥ ಕಡೆ ಬಿಟ್ಬಿಡ್ತಾರೆ. ಮತ್ತು ಉದ್ಯೋಗ ಖಾತ್ರಿ ಅನ್ನೋದು ಹೋಯಿತು. ಇದು ವಿಶೇಷವಾಗಿ ಯಾರು ಉದ್ಯೋಗಕ್ಕೆ ಹೋಗ್ತಾ ಇದ್ದಿದ್ದು? ಬಡವರೇ ಹೋಗ್ತಾಯಿದ್ದು. ಬಡವರು ಹೋಗ್ತಾ ಇದ್ದಿದ್ದು. ಅವರಿಗೆ ಇವತ್ತು ಕೇಂದ್ರ ಸರ್ಕಾರ ಅನ್ಯಾಯ ಅಲ್ಲ, ದ್ರೋಹ ಮಾಡ್ತಾಯಿದೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಮತ್ತು ಹೆಸರು ರಾಮ್ಜಿ ಅಂತ ಇಟ್ಕೊಂಡಿದ್ದಾರೆ. ಹೆಸರು ಇಟ್ಕೊಳ್ಳೋದು ಒಂದು ಕಡೆ, ಮತ್ತು ನರೇಗಾ ಸ್ಕೀಮ್ನ ಬದಲಾಯಿಸಿ ಯಾರಿಗೂ ಉದ್ಯೋಗ ಸಿಗ್ತಾ ಇತ್ತು ಅಂಥವ್ರಿಗೆ ಉದ್ಯೋಗ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದು ಇದೊಂದು ನಮ್ಮ ದೇಶದ ಬಡ ಜನತೆಗೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ದ್ರೋಹ ಅಂತ ಹೇಳಿದ್ರೆ ತಪ್ಪಾಗಲ್ಲ.